ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಆರ್ ಸಿ ಬಿ ಕೊನೆಗೂ ಸೋತೇ ಬಿಡ್ತು. ಐದು ಸತತ ಮ್ಯಾಚ್ಗಳನ್ನು ಆರ್ ಸಿ ಬಿ ಗೆದ್ಕೊ ಬಂದಿತ್ತು. ಈ ಮ್ಯಾಚ್ ಸೋತಿದ್ದಾರೆ. ಆರ್ ಸಿ ಬಿ ಅವರು ಬರೀ 110 ರನ್ ಟಾರ್ಗೆಟ್ ಕೊಟ್ಟರೆ ಡಿ ಸಿ ಅವರು ಆರಾಮ್ಸೆ ಚೇಸ್ ಮಾಡಿ ಬಿಸಾಕ್ತಾರೆ. ಹಾಗಾಗಿ ಆರ್ ಸಿ ಬಿ ಅವರು ಈ WPL ಸೀಸನಲ್ಲಿ ಫಸ್ಟ್ ಟೈಮ್ ಸೋತಿದ್ದಾರೆ. ಇದು ಲೋಯೆಸ್ಟ್ ಟೋಟಲ್ ಯಾವರ್ ಆಗಿದೆ ಆರ್ ಸಿ ಬಿ ಅವ್ರದ್ದು. 110 ರನ್ಗಳು ಇದು ಆರ್ ಸಿ ಬಿದು ಲೋಯೆಸ್ಟ್ ಟಾರ್ಗೆಟು. ಹಾಗಾಗಿ ಆರ್ ಸಿ ಬಿ ಅವರು ಈ ಮ್ಯಾಚ್ ಸೋತಿದ್ದಾರೆ. ಆರ್ ಸಿ ಬಿ ಅವರು ಟಾಸ್ನ ಗೆದ್ದಿಲ್ಲ ಇವತ್ತು. ಆರ್ ಸಿ ಬಿ ಅವರು ಫಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ಬರ್ತಾರೆ. ಗ್ರೇಸ್ ಹ್ಯಾರಿಸು ಮತ್ತು ಸ್ಮಿತಿ ಮಂದನ್ ಅವ್ರು ಬರ್ತಾರೆ. ಚೆನ್ನಾಗಿ ಪಾರ್ಟ್ನರ್ಶಿಪ್ ಬರ್ತಾ ಇರುತ್ತೆ. 30+ ರನ್ಸ್ ಪಾರ್ಟ್ನರ್ಶಿಪ್ ಕೂಡ ಬಂದಿರುತ್ತೆ. ಗ್ರೇಸ್ ಹ್ಯಾರಿಸ್ ಅವರು ಮಾರಿಸನ್ ಕಾಪ್ಗೆ ಅಡ್ಡ ಹೊಡೆಯೋಕ್ಕೆ ಹೋಗ್ಬಿಟ್ಟು ಟಾಪ್ ಎಡ್ಜ್ ಆಗಿಬಿಟ್ಟು ಕವರ್ಸಲ್ಲೇ ಔಟಾಗಿ ಹೋಗ್ತಾರೆ. ಇನ್ನು ಜಾರ್ಜಿಯಾವಾಲ್ ಮತ್ತು ಸ್ಮಿತಿ ಮಂದನ ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾ ಇರುತ್ತೆ. ಇನ್ಫ್ಯಾಕ್ಟ್ 61ಕ್ಕೆ 1 ವಿಕೆಟ್ ಬಿದ್ದಿರುತ್ತೆ. ಚೆನ್ನಾಗಿ ಆಡ್ತಾ ಇರ್ತಾರೆ. ಗ್ರೇಸ್ ಹ್ಯಾರಿಸು ಔಟ್ ಆದಮೇಲೆ ಜಾರ್ಜಿಯಾವಾಲ್ ಆಗಿರ್ಬೋದು ಮತ್ತು ಸ್ಮಿತಿ ಮಂದನ ಆಗಿರ್ಬೋದು. ಆಮೇಲೆ ಜೆಮಿಮಾ ರೋಡ್ರಿಗ್ಸ್ ಕೂಡ ಒಳ್ಳೆ ಕ್ಯಾಪ್ಟನ್ಸಿ ಮಾಡಿದ್ರು ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಮಾರಿಸನ್ ಕಾಪ್ನ 3 ಓವರ್ ಹಾಕ್ಸ್ಬಿಟ್ಟಿರ್ತಾರೆ ಪವರ್ ಪ್ಲೇದಾಗಲೇ. ಹಾಗಾಗಿ ತಿರ್ಗಾ ಮಾರಿಸನ್ ಕಾಪ್ನ ಜೆಮಿಮಾ ರೋಡ್ರಿಗ್ಸ್ ಅವರು ಕರ್ಕೊಬರ್ತಾರೆ ಸ್ಪೆಲ್ಗೆ. ಆ ಸ್ಪೆಲ್ಲಲ್ಲಿ ಜಾರ್ಜಿಯಾವಾಲು ಸುಮ್ಮನೆ ಅಡ್ಡ ಬೀಸಕ್ಕೆ ಹೋಗ್ಬಿಟ್ಟು ಔಟಾಗಿ ಹೋಗ್ತಾರೆ. ಸ್ಟ್ರೈಟ್ ಆಡಿದ್ರೆ ಈ ಪಿಚ್ಚಲ್ಲಿ ಒಳ್ಳೆಯದು. ಯಾಕೆಂತೇಳಿದ್ರೆ ನವಿ ಮುಂಬೈ ಥರ ಪಿಚ್ಚಲ್ಲ, ಇದು ವಡೋದರ ಪಿಚ್ಚು. ಸಖತ್ ಸ್ವಲ್ಪ ಟ್ರಿಕ್ಕಿ ವಿಕೆಟ್ ಅಂತಲೇ ಹೇಳ್ಬೋದು. ಸ್ಪಿನ್ನರ್ಸ್ಗೆ ಸ್ವಲ್ಪ ಅಸಿಸ್ಟೆಂಟ್ ಸಿಗುತ್ತೆ ಈ ಪಿಚ್ಚಲ್ಲಿ. ಹಾಗಾಗಿ ಸುಮ್ಮನೆ ಅಡ್ಡ ಬೀಸೋದ್ರ ಬದಲು ಸ್ಟ್ರೈಟ್ ಆನ್ ದ ಗ್ರೌಂಡ್ ಆಡಿದ್ರೆ ಒಳ್ಳೆಯದು. ಹಾಗಾಗಿ ಜಾರ್ಜಿಯಾವಾಲ್ ಕೂಡ ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ಮತ್ತು ಸ್ಮಿತಿ ಮಂದನ್ ಅವರು ಚೆನ್ನಾಗಿ ಆಡ್ತಾಯಿದ್ರು. ಮಿನುಮಣಿ ಅವ್ರು ಬರ್ತಾರೆ. ಮಿನುಮಣಿ ಅವ್ರಿಗೆ 2 ವಿಕೆಟ್ ಬೀಳುತ್ತೆ. ಸ್ಮಿತಿ ಮಂದನ್ ಅವರೊಳ್ಳೆ ಸ್ಲಾಗ್ ಸ್ವೀಪ್ ಹೊಡಿತಾರೆ. ಅಲ್ಲಿ ಕವರ್ಸಲ್ಲಿ ಕ್ಯಾಚ್ ಹಿಡ್ಕೊಳ್ತಾರೆ. ಅದಾದಮೇಲೆ ಯಾರು ಕೂಡ ಡಬಲ್ ಡಿಜಿಟ್ ದಾಟೋದೇ ಇಲ್ಲ ಆರ್ ಸಿ ಬಿ ಕಡೆಯಿಂದ. ರಾಧಾ ಯಾದವ್ ಸ್ವಲ್ಪ ಚೆನ್ನಾಗಿ ಆಡ್ತಾ ಇರ್ತಾರೆ. ನಮ್ಮ ವಿಕೆಟ್ ಕೀಪರ್ ಆದಂಥ ರಿಚಾ ಘೋಷ್ ಕೂಡ ಏನೂ ಅಷ್ಟೊಂದು ಆಡ್ತಾನೇ ಇಲ್ಲ. 5-6 ಮ್ಯಾಚ್ ಆಗಿದೆ ಇಲ್ಲಿವರೆಗೂ ಒಂದು ಕಾಂಟ್ರಿಬ್ಯೂಟ್ ಕೂಡ ರಿಚಾ ಘೋಷ್ ಅವ್ರು ಮಾಡಿಲ್ಲ. ನಮ್ಮ ಫಿನಿಷರ್ ಆದಂಥ ನರೇನ್ ಡಿ ಕ್ಲಾರ್ಕ್ ಕೂಡ ಅಷ್ಟೊಂದೇನು ಈ ಮ್ಯಾಚಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ಅವ್ರ ಕಡೆ ಸಖತ್ತಾಗಿ ಬೌಲಿಂಗ್ ಮಾಡಿದ ಮಾರ್ಜನ್ ಕಾಪ್ ಆಗಿರ್ಬೋದು, ಶಿನಾಲ್ ಎಂದ್ರಿ ಆಗಿರ್ಬೋದು, ಮತ್ತು ಇವರು ಶ್ರೀಚರಣಿ ವರ್ಲ್ಡ್ ಕಪ್ ಚಾಂಪಿಯನ್ ಆದಂಥ ಟೀಮಲ್ಲಿ ಇದ್ದಂಥ ಶ್ರೀಚರಣಿ ಆಗಿರ್ಬೋದು, ಮಿನುಮಣಿ ಆಗಿರ್ಬೋದು, ನಂದಿನಿ ಶರ್ಮಾ ಆಗಿರ್ಬೋದು ಸಖತ್ತಾಗಿ ಬೌಲಿಂಗ್ ಮಾಡಿ ಆರ್ ಸಿ ಬಿನ 110 ರನ್ಗಳಿಗೆ ಕಟ್ಟಾಕ್ತಾರೆ. ಅದನ್ನು ಚೇಸ್ ಮಾಡೋಕ್ಕೆ ಬರ್ತಾರೆ ಶಫಾಲಿ ವರ್ಮಾ ಅವರು. ಲಾರನ್ ಬೆಲ್ಲು ಬರೀ ಡಾಟ್ ಬಾಲ್ ಆಗ್ತದೆ ಅಂತ ಪ್ಲೇಯರ್ಗೆ ಫಸ್ಟ್ ಓವರಲ್ಲೇ 3 ಬೌಂಡ್ರಿ ಹೊಡೆದ್ಬಿಡ್ತಾರೆ ಶಫಾಲಿ ವರ್ಮಾ ಅವರು. ಅಲ್ಲೇ ಸ್ವಲ್ಪ ನಮಗೆ ಪ್ರೆಷರ್ ಸ್ಟಾರ್ಟ್ ಆಗೋಗುತ್ತೆ. ಆಮೇಲೆ ವಿಕೆಟ್ ತೆಗಿತಾರೆ ಸಯಾಲಿ ಸದ್ಗೇರೆ ಅವರು. ಆದರೂ ಕೂಡ ತಿರ್ಗಾ ಬಂದಂಥ ಇವರು ಲಾರಾ ಉಲ್ಫರ್ಟ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಅದಾದಮೇಲೆ ಲಿಜಲಿ ಅವ್ರನ್ನ ವಿಕೆಟ್ ತಿರ್ಗಾ ಸಯಾಲಿ ಸದ್ಗೇರೆ ಅವರು ತೆಗಿತಾರೆ. ಸಯಾಲಿ ಸದ್ಗೇರೆ ಅವರು ತೆಗೆದ್ರೂ ಕೂಡ ತಿರ್ಗಾ ಲಾರಾ ಉಲ್ಫರ್ಟ್ ಮತ್ತು ಜೆಮಿಮಾ ರೋಡ್ರಿಗ್ಸ್ ಬರ್ತಾರೆ. ಜೆಮಿಮಾ ರೋಡ್ರಿಗ್ಸ್ ಫಸ್ಟ್ ಬಾಲನ್ನೇ ಎಡ್ಜು ಆಗ್ತದೆ. ಅಲ್ಲೊಂದು ಸ್ಲಿಪ್ಪಿ ಇರಲಿಲ್ಲ. ಅಲ್ಲಿ ಪ್ರೊಯಾಕ್ಟಿವ್ ಕ್ಯಾಪ್ಟನ್ಸಿ ಕೂಡ ಕಾಣಲಿಲ್ಲ ಸ್ಮಿತಿ ಮಂದನ್ ಅವ್ರದ್ದು. ರಿಯಾಕ್ಟಿವ್ ಕ್ಯಾಪ್ಟನ್ಶಿಪ್ ಮಾಡಿದ್ರು. ಹಾಗಾಗಿ ಅಲ್ಲಿ ಸ್ಲಿಪ್ ಇದ್ದಿದ್ರೆ ಜೆಮಿಮಾ ರೋಡ್ರಿಗ್ಸ್ ಅವರು ಫಸ್ಟ್ ಬಾಲೇ ಔಟಾಗಿ ಹೋಗ್ತಿದ್ರು. ಆಮೇಲೆ ಬಂದಿದ್ದಂಥ ಕ್ಯಾಚ್ಗಳನ್ನ ಬಿಡ್ತಾ ಇದ್ದಾರೆ ಗುರು ಆರ್ ಸಿ ಬಿ ಅವರು. ಗೌತಮಿ ನಾಯಕ್ ಆಗಿರ್ಬೋದು ಮತ್ತು ಸಯಾಲಿ ಸದ್ಗೇರೆ ಆಗಿರ್ಬೋದು ಎಷ್ಟು ಬೌಂಡ್ರಿಗಳನ್ನ ಮಿಸ್ಫೀಲ್ಡ್ ಮಾಡಿದ್ರು ಅಂದರೆ ಇವತ್ತು ಆರ್ ಸಿ ಬಿ ಅವರು. ಗ್ರೇಸ್ ಹ್ಯಾರಿಸ್ ಕೈ ಕೆಳಗಡೆ ಬಂದಿದ್ದ ಬಾಲ್ಗಳೆಲ್ಲ ಬಿಟ್ಬಿಟ್ರು. ಸುಮ್ಮನೆ ಒಂದೊಂದು ರನ್ ಕೂಡ ಕೌಂಟ್ ಆಗುತ್ತೆ ಗುರು. ಅಷ್ಟು ಈಸಿಯಾಗಿ 4ಗಳನ್ನ ಬಿಟ್ಬಿಡ್ತಾ ಇದ್ದಾರೆ ಇವರು. ಹಾಗಾಗಿ ಮುಂದಿನ ಮ್ಯಾಚ್ಗಳಲ್ಲಿ ಆರ್ ಸಿ ಬಿ ಅವರು ಬೆಟರ್ ಫೀಲ್ಡಿಂಗ್ ಎಫರ್ಟನ್ನು ಹಾಕಬೇಕು. ಈ ವಿಕೆಟಲ್ಲಿ ಸುಮ್ಮನೆ ನವಿ ಮುಂಬೈಯಲ್ಲಿ ಆನ್ ದ ರೈಸ್ ಎಲ್ಲ ಹೊಡಿತಾ ಇದ್ರಲ್ಲ, ಆ ಥರ ಎಲ್ಲ ಹೊಡೆಯೋಕ್ಕೆ ಆಗೋದಿಲ್ಲ. ಈ ವಿಕೆಟ್ ಸಖತ್ ಟ್ರಿಕ್ಕಿ ಆಗಿದೆ ಅಂತಲೇ ಹೇಳ್ಬೋದು ಸ್ವಲ್ಪ. ಹಾಗಾಗಿ ಇಲ್ಲಿ ಸ್ಪಿನ್ನರ್ನ ಜಾಸ್ತಿ ಆಡಿಸ್ಬೇಕಾಗುತ್ತೆ. ಅರುಂಧತಿ ರೆಡ್ಡಿ ಅವ್ರನ್ನ ಬದಲು ಪ್ರೇಮ ರಾವತ್ನ ಆಡಿಸಿದ್ರೆ ಒಳ್ಳೆಯದು. ಯಾಕೆಂದರೆ ಪ್ರೇಮ ರಾವತ್ ಸ್ವಲ್ಪ ಬ್ಯಾಟಿಂಗ್ಗೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದಿಲ್ಲದವರೆ ಗೌತಮಿ ನಾಯಕ್ ಅವ್ರ ಬದಲೇ ಪ್ರೇಮ ರಾವತ್ನ ಆಡಿಸಿದ್ರೆ ಒಳ್ಳೆಯದು. ಯಾಕೆಂತೇಳಿದ್ರೆ ಪ್ರೇಮ ರಾವತ್ ಒಳ್ಳೆ ಲೆಗ್ ಬ್ರೇಕ್ ಬೌಲರು, ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಸ್ವಲ್ಪ ಡೌನ್ ದಿ ಗ್ರೌಂಡು ಬ್ಯಾಟಿಂಗ್ ಕೂಡ ಕಾಂಟ್ರಿಬ್ಯೂಟ್ ಮಾಡೋ ಕೇಪಬಿಲಿಟಿ ಪ್ರೇಮ ರಾವತ್ ಅವ್ರಿಗಿದೆ. ಹಾಗಾಗಿ ಈ ಸೀಸನಲ್ಲಿ ಒಂದು ಮ್ಯಾಚ್ ಸೋಲ್ಬೇಕು. ಯಾಕೆಂತ ಹೇಳಿದ್ರೆ ಫೈನಲ್ ಹೋಗಿ ಸೋತ್ಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಏನೇನು ಕುಂದು ಕೊರತೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಲೀಗ್ ಫೇಸಲ್ಲೇ ಸೋತ್ರೆ. ಆಗಿಂದ ಇಲ್ಲಿಂದ ಸ್ವಲ್ಪ ಬುದ್ಧಿ ಕಲ್ತ್ಕೊಂಡು ಸ್ವಲ್ಪ ಬೀಸ್ತೆ ಅಗ್ರೆಸಿವ್ ಇಂಟೆಂಟಿಂದ ಆಡ್ದೇ ಸ್ವಲ್ಪ ನೀಟಾಗಿ ಆಡಿದ್ರೆ, ಕರೆಕ್ಟಾಗಿ ನೋಡ್ಕೊಂಡು ಆಡಿದ್ರೆ, ಪಿಚ್ನ ರೀಡ್ ಮಾಡ್ಕೊಂಡು ಆಡಬೇಕು. ಸುಮ್ಮನೆ ನವಿ ಮುಂಬೈಯಲ್ಲಿ ಹೊಡೆದಂಥ ರೀತಿಯಲ್ಲಿ ಹೊಡೆಯೋಕ್ಕಾಗೋದಿಲ್ಲ. ಸ್ವಲ್ಪ ಬ್ಯಾಟ್ಸ್ಮನ್ಗಳು ಅಡ್ಜಸ್ಟ್ ಆಗಿ ಆ ಪಿಚ್ಗೆ ಪ್ರಿಪೇರ್ ಆಗಿ ಆಡಬೇಕಾಗುತ್ತೆ ಮುಂದಿನ ಮ್ಯಾಚಲ್ಲಿ. ಹಾಗಾಗಿ ಇವತ್ತೇ ಕೂಡ ಮುಂಬೈ ಇಂಡಿಯನ್ಸ್ ಮೇಲೆ ಮ್ಯಾಚ್ ಇದೆ. ಮುಂಬೈ ಇಂಡಿಯನ್ಸ್ ಕೂಡ ಒಳ್ಳೆ ಸ್ಕ್ವಾಡ್ ಇದೆ. ಹಾಗಾಗಿ ಇವತ್ತು ಆರ್ ಸಿ ಬಿ ಅವ್ರು ಗೆದ್ದರೆ ಫೈನಲ್ಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇವತ್ತು ಆರ್ ಸಿ ಬಿ ಗೆಲ್ತಾರೆ ಅಂತ ಅನಿಸ್ತಿದೆ. ಈ ವಿಡಿಯೋನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.